ಹಾಯ್ ಸ್ನೇಹಿತರೆ, ಎಲ್ಲರಿಗೂ ASV ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೇಳೋದು ಜಿ ಡಿ ಎಸ್ ಅಂತಂದರೆ ಪೋಸ್ಟ್ ಆಫೀಸ್. ಇದು ಆಲ್ ಇಂಡಿಯಾ ಸರ್ವಿಸ್ ಜಾಬ್ ಆಗಿರ್ತದೆ ಸ್ನೇಹಿತರೆ. ನಿಮ್ಮ ಡಿವಿಷನ್ ಎಲ್ಲಿ ಹಾಕಿದರೆ ಚೆನ್ನಾಗಿರ್ತದೆ, ಮತ್ತು ಹೋದ ಸತಿ ಕಟಾಪ್ ಎಷ್ಟು ನಿಂತಿತ್ತು ಮತ್ತು ಈ ಸತಿ ಎಷ್ಟು ನಿಲ್ಲುತ್ತೆ, ನೀವು ಎಲ್ಲಿ ಹಾಕ್ಬೋದು, ಬೇರೆಯವ್ರನ್ನ ಮಾತು ಕೇಳಿಕೊಂಡು ತಪ್ಪನ್ನು ಮಾಡೋಕ್ಕೋಗಬೇಡಿ. ಯಾವ ತಪ್ಪನ್ನು ಮಾಡಬಾರ್ದು ಅಂತೇಳಿ ಕೊನೆಯವರೆಗೂ ಎಂಡ್ವರೆಗೂ ನೋಡಿ, ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ನೀವು SSLC ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ರು ಕೂಡ ವೇಸ್ಟು. ಓಕೆ, ಅತ್ಯಂತ ಕಮ್ಮಿ ಅಂದರೆ 70 ಮಾರ್ಕ್ಸ್ ತೊಗೊಂಡ್ರು ಕೂಡ ಆರಾಮಾಗಿ ಪಾಸ್ ಆಗ್ಬೋದು ಈ ಸತಿ. ಅದು ಹೆಂಗೆ ಅಂತೇಳಿ ಹೇಳ್ತಾ ಹೋಗ್ತೀನಿ. ಹಾಗೆ ಮುಂದೆ ವೀಡಿಯೋಸ್ಗಳು ಬರ್ತಾನೆ ಇರ್ತವೆ. ಸೊ ಎಂಡ್ವರೆಗೂ ನೋಡಿ. ನಿಮ್ಗೇನಾದರೂ ತಲೆಯಲ್ಲಿ ಕಮೆಂಟ್ ಇತ್ತಂದರೆ ಅದನ್ನು ಕಮೆಂಟ್ ಬಾಕ್ಸ್ನ ತಿಳಿಸಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಹೇಳ್ತೀನಿ. ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಜಿ ಡಿ ಎಸ್ಸು ಪೋಸ್ಟ್ ಎಷ್ಟಿದ್ದಾವೆ ಅಂತ ಕೇಳಿ. 30,000 ಪೋಸ್ಟ್ ಇದ್ದಾವೆ. 30,000 ಪೋಸ್ಟಲ್ಲಿ ನಿಮ್ಮದು ಒಂದೇ ಪೋಸ್ಟು ನಿಮ್ದು ಆಗೇ ಆಗುತ್ತೆ. ನಾನು ಹೇಳೋ ತಕ್ಕ ಫಾಲೋ ಮಾಡಿ ಸ್ನೇಹಿತರೆ. ನಾನು ಹೇಳಿದೆಲ್ಲ ಪ್ರೊಸೀಜರ್ ಫಾಲೋ ಮಾಡಿ. ಯಾರ್ದೆಲ್ಲ ಜಾಸ್ತಿ ಸ್ಕೋರ್ ಆಗಿದೆಯೋ ಅವರು 100% ಸೆಲೆಕ್ಷನ್ ಆಗುವಂತಹ ಚಾನ್ಸಸ್ ಇದೆ. ಸೊ ಬನ್ನಿ ನೋಡೋಣ. 30,000 ಪೋಸ್ಟ್ ಇದ್ದಾವೆ. ಕ್ವಾಲಿಫಿಕೇಷನು ಓನ್ಲಿ 10th ಸ್ನೇಹಿತರೆ. ಯಾರ್ಯಾರೆಲ್ಲ SSLC ಪಾಸ್ ಆಗಿದ್ರು 70+, 80+, ಈ ಥರದ್ದೆಲ್ಲ ಪಾಸ್ ಆಗಿರುತ್ತಲ್ಲ, ನಿಮ್ಮ ಸ್ಕೋರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಓಕೆ, ಮತ್ತು ಪೋಸ್ಟ್ ಯಾವ್ಯಾವ ಇದಾವೆ ಅಂತ ಕೇಳಿದರೆ PPM ಅಂತ ಬರ್ತದೆ, BPM ಮತ್ತು ABPM ಮತ್ತು ಡಾಕ್ ಸೇವಕ್ ಅಂತೇಳಿ 3 ಪೋಸ್ಟ್ ಇದ್ದಾವೆ. ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 40 ಏಜ್ವರೆಗೆ ಯಾರ್ಯಾರು ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಅಲವ್ ಇದೆ. ಸೊ 18 ಯಾರ್ಯಾರಾಗಿರ್ತಾವೆ ಅಪ್ಲಿಕೇಶನ್ ಹಾಕಿ, 40ರವರೆಗೂ ಅಪ್ಲಿಕೇಶನ್ ಹಾಕುವಂಥ ಟೈಮ್ ಇದೆ. ಸೊ ಜಾಸ್ತಿ ಯಾರಾದರೂ ಪರ್ಸೆಂಟೇಜ್ ಆಗಿದ್ರು ಎಲ್ಲರೂ ಹಾಕಿ. ನಾನು ಕೇಳಿದರೆ 70+ ಯಾರು ಇದ್ದರೂ ಎಲ್ಲರೂ ಹಾಕಿ. ಓಕೆ, ಯಾವ ಡಿವಿಷನ್ಗೆ ಹಾಕಬೇಕು, ಏನು ಇಂಪಾರ್ಟೆಂಟು ಅಂತ ಹೇಳ್ತೀನಿ ನಿಮಗೆ. ಕೊನೆವರೆಗೂ ನೋಡಿ. ಕ್ವಾಲಿಫಿಕೇಷನ್ ಎಲ್ಲ ಗೊತ್ತಾಯ್ತು ನಿಮಗೆ. ಮತ್ತು ನಿಮ್ಗೆ ಇನ್ನೊಂದು ಕ್ವಾಲಿಫಿಕೇಷನ್ ಬೇಕು, ಲೋಕಲ್ ಲ್ಯಾಂಗ್ವೇಜನ್ನು ಮಾತಾಡೋಕ್ಕೆ ಬರಬೇಕು. ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಮಾತಾಡೋಕ್ಕೆ ಬರಬೇಕು. ಮತ್ತು ಕಂಪ್ಯೂಟರ್ ಸ್ವಲ್ಪ ಬೇಸಿಕ್ ನಾಲೆಜ್ ಇರಬೇಕು. ಕಂಪ್ಯೂಟರ್ದು ಬೇಸಿಕ್ ನಾಲೆಜ್ ಇರಬೇಕು ಸ್ನೇಹಿತರೆ. ಅವ್ರಿಗೆ ಮೊದಲ ಆದ್ಯತೆ ಇರ್ತದೆ. ಅಲ್ಲಿ ಸ್ಕಿಲ್ ಟೆಸ್ಟ್ ಅಂತ ಮಾಡ್ತಾರೆ, ಅದು ನಿಮಗೆ ಗೊತ್ತಿರಲಿ. ಮತ್ತು ನಾಲೆಜ್ ಆಫ್ ಸೈಕ್ಲಿಂಗ್ ನಿಮಗೆ ಬರ್ತಿರಬೇಕು. ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ನಿಮಗೆ 100% ಪಾಸ್ ಆಗಿರ್ಬೇಕು ನೀವು ಅಂತಂದರೆ. ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಇದು ನಿಮಗೆ SSLCಯಲ್ಲಿ ಇದ್ದೇ ಇರ್ತದೆ. ಸೊ ಕೆಲವೊಂದಿಷ್ಟು ಕಡೆ ಇರೋಂಗಿಲ್ಲ ಇದು, ಹಾಗಾಗಿ ಇದನ್ನ ಮೆನ್ಷನ್ ಮಾಡಿರ್ತಾರೆ. 10th ಆಗಿದ್ದೀರಲ್ಲ ನಿಮ್ಮದು ಕರ್ನಾಟಕದವ್ರದ್ದೆಲ್ಲ ಇದು ಇದ್ದೇ ಇರ್ತದೆ, ಇಂಗ್ಲೀಷ್ ಮತ್ತು ಮ್ಯಾಥ್ಸ್. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಇದೇ ಇದೆ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಹೆಂಗೆ ಅದನ್ನ ನೋಡ್ತಾ ಹೋಗೋಣ. ಮಲ್ಟಿಪಲ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ನೀವು ತೆಗೆದುಕೊಂಡಿರುವಂತಹ ಅಂಕಪಟ್ಟಿ ಆಧಾರದ ಮೇಲೆ SSLC ಯಾರೆಲ್ಲ ಜಾಸ್ತಿ ಸ್ಕೋರ್ ತೊಗೊಂಡಿರಲ್ಲ ಅವ್ರಿಗೆ ಮೊದಲ ಆದ್ಯತೆ ಇರ್ತದೆ. ಆ ಸ್ಕಿಲ್ ಟೆಸ್ಟ್ ಅಂತ ಮಾಡ್ತಾರೆ. ಅವರಿಗೆ ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಇರಬೇಕು, ಲೋಕಲ್ ಲ್ಯಾಂಗ್ವೇಜ್ ಎಲ್ಲ ಚೆನ್ನಾಗಿ ಮಾತಾಡೋಕ್ಕೆ ಬರ್ತಿರಬೇಕು, ಸೈಕ್ಲಿಂಗಲ್ಲಿ ನಾಲೆಜ್ ಇರಬೇಕು, ಮತ್ತು ಸ್ವಲ್ಪ ಇಂಗ್ಲೀಷ್ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಈ ಥರ ಇದ್ದರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಇರ್ತದೆ. ಸೊ ನಿಮ್ದು ಅದಕ್ಕೆ ಹೇಳ್ತೀನಿ, 70+ ಯಾರ್ಯಾರಿದ್ದೀರೋ ಈಗಲೇ ಅಪ್ಲಿಕೇಶನ್ ಹಾಕಿ, ಯಾವುದೇ ರೀತಿ ಮಿಸ್ ಮಾಡಬೇಡಿ. ನೆಕ್ಸ್ಟ್ ಪ್ರೊಸೀಜರ್ ಏನಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ನಿಮ್ಗೆ 1 ಅಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, 5 ಅಲ್ಲ, ನಿಮ್ಗೆ 6ರವರೆಗೂ ಏನಂತಂದರೆ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ ಸ್ನೇಹಿತರೆ. ಸೊ ಇವಾಗ ಹಳೆ ಬಾರಿ ನೋಡ್ಬೋದು ನೀವು. ಹಳೆ ಬಾರಿ 2024 ಏನು ಕರೆದಿದ್ರಲ್ಲ, 23, 24, ಅದು ಇವಾಗ 6ನೇ ಲಿಸ್ಟ್ ಬಿಟ್ಟಿದ್ದಾರೆ ಸ್ನೇಹಿತರೆ. 6ನೇ ಲಿಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಿದ್ದಾರೆ. ಯಾರೆಲ್ಲ ಹಳೆಯರೆಲ್ಲ ಹಾಕಿದ್ರಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಅವ್ರದ್ದು ಚೆಕ್ ಮಾಡ್ಕೊಳ್ಳಿ. 11ನೇ ತಾರೀಕು ಅಂದರೆ ನಾಳೆಗೆ ಅವ್ರದ್ದು ಲಾಸ್ಟ್ ಡೇಟ್ ಇರ್ತದೆ ಸ್ನೇಹಿತರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗೋಕ್ಕೆ ಅವ್ರಿಗೆ ನಾಳೆಗೆ ಲಾಸ್ಟ್ ಡೇಟ್ ಇರ್ತದೆ. 6ನೇ ಲಿಸ್ಟ್ ಬಿಟ್ಟಿದ್ದಾರೆ. ಹೋದ ಸತಿ ಯಾರು ಹಾಕಿದ್ರಲ್ಲ ಅದು. ಬಟ್ ಈ ವರ್ಷದೆಲ್ಲ ಅಪ್ಡೇಟ್ ಕೊಡ್ತಿರ್ತೀನಿ. ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಮತ್ತೆ ಮಾಹಿತಿ ಸಿಗಲ್ಲ ಇಂಥದ್ದು ಕನ್ನಡದಲ್ಲಿ. ಸೊ ನೆನ್ಪಿಟ್ಕೊಳ್ಳಿ. ಮತ್ತು ಮುಂದೆ ಹೋಗೋಣ. ನೆಕ್ಸ್ಟ್ ಫೈನಲ್ ಮೆರಿಟನ್ನು ರೆಡಿ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ. ಸೊ ಫೈನಲ್ ಮೆರಿಟ್ ತೊಗೊಂಡು ನೀವು ಆರಾಮಾಗಿ ಜಾಯ್ನಿಂಗ್ ಲೆಟ್ರ್ ಬರ್ತದೆ ಅಂತ ತೊಗೊಂಡು ಪಾಸಾಗಿ ಹೋಗ್ಬೋದು. ಮತ್ತು ಸ್ಯಾಲ್ರಿ ಏನಿರ್ತದೆ ಅಂತ ಎಲ್ಲರೂ ಕೇಳ್ತಿರ್ತೀರಿ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸಾಗಿ ಮಾಹಿತಿ ಕೊಡ್ತೀನಿ. ಇದ್ರ ಮ್ಯಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸ್ ಇದ್ದೇ ಇದೆ, ಅದನ್ನು ಅಲ್ಲಿ ಬರೀರಿ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಮಾಹಿತಿ ತೊಗೊಂಬರ್ತೀನಿ. ಸ್ಯಾಲ್ರಿ ಬಂದುಬಿಟ್ಟು BPM ಅವ್ರಿಗೆ 12,000ದಿಂದ 29,380 ರೂಪಾಯಿ ಇದೆ. ಬಟ್ ಅದೇ ABPM ಅವ್ರಿಗೆ 10,000ರಿಂದ 24,470 ರೂಪಾಯಿವರೆಗೂ ಸ್ಯಾಲ್ರಿ ಇದೆ. ಇದು ಬೇಸಿಕ್ ಸ್ಯಾಲ್ರಿ ಆಗಿರ್ತದೆ. ಹಾಗೆ ವರ್ಷ ಇನ್ಕ್ರೀಸ್ ಆಗ್ತಿರ್ತದೆ.
ಮತ್ತು ಡಾಕ್ಯುಮೆಂಟ್ಸ್ ರಿಕ್ವೈರ್ ಏನು, ಅಪ್ಲಿಕೇಶನ್ ಹಾಕಬೇಕಾಗಿದ್ದೀವಿ ಇವಾಗ. ಮಲ್ಟಿಪಲ್ ಮೆರಿಟ್ ಲಿಸ್ಟ್. ಮಲ್ಟಿಪಲ್ ಆಗಿ ಮೆರಿಟ್ ಲಿಸ್ಟನ್ನು ಬಿಡ್ತಾ ಹೋಗ್ತಾರೆ SSLC ಸ್ಕೋರ್ ಆಧಾರದ ಮೇಲೆ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ತದನಂತರ ಜಾಯ್ನಿಂಗ್ ಲಿಸ್ಟ್ ಬಿಡ್ತಾರೆ, ಫೈನಲ್ ಲಿಸ್ಟ್ ಬಿಡ್ತಾರೆ. ಫೈನಲ್ ಲಿಸ್ಟ್ ಬಿಟ್ಟ ತಕ್ಷಣ ಜಾಯ್ನಿಂಗ್ ಲೆಟರ್ ಬರುತ್ತೆ. ನೆಕ್ಸ್ಟ್ ಸ್ಯಾಲ್ರಿ ಎಷ್ಟಿರುತ್ತೆ? BPMಗೆ 12,000. BPMಗೆ 12,000. 12,000ದಿಂದ 29,000. ABPMಗೆ 10,000ರಿಂದ 24,000. ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು? ಮೊಬೈಲ್ ನಂಬರ್, ಇಮೇಲ್ ID. ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ID ಬೇಕು. ಡೇಟ್ ಆಫ್ ಬರ್ತ್ ಪ್ರೂಫ್ ಸರ್ಟಿಫಿಕೇಟ್ ಬೇಕು. ಐಡೆಂಟಿಟಿ ಪ್ರೂಫ್ ಬೇಕು. ಆಮೇಲೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ನೆಕ್ಸ್ಟ್ ಮೆಡಿಕಲ್ ಸರ್ಟಿಫಿಕೇಟ್ ಬೇಕು. ಸೊ ಇಷ್ಟಿದ್ರೆ ಕ್ವಾಲಿಫಿಕೇಷನ್ ಆಗುತ್ತೆ. ಓಕೆ, ನೋಟಿಫಿಕೇಷನ್ ಆಲ್ರೆಡಿ ಬಂದಿದೆ. ಅಪ್ಲೈ ಮಾಡೋಕ್ಕೆ ಹೋದರೆ ಸರ್ವರ್ ಬಿಸಿ ಇದೆ. ಇದ್ರ ಬಗ್ಗೆ ಅಪ್ಡೇಟನ್ನು ತಿಳಿಸ್ತಾ ಇರ್ತೀವಿ. ಕಟ್ ಆಫ್ ಲಿಸ್ಟ್. ಕಟ್ ಆಫ್ ಎಷ್ಟಿದ್ರೆ ಅಪ್ಲಿಕೇಶನ್ ಹಾಕಬೇಕು? 50% ಅಬವ್ ಇದ್ದಾರೆಲ್ಲ ಹಾಕಿ. ಬಟ್ ಫೈನಲ್ ಆಗಿ ಯಾರ್ದು ಸೆಲೆಕ್ಷನ್ ಆಗುತ್ತೆ? 70+ ಇದ್ದವ್ರದ್ದು ಸೆಲೆಕ್ಷನ್ ಆಗುತ್ತೆ. ಇದಿಷ್ಟು ಸ್ವೀಟ್ ಮಾಹಿತಿ ಇಷ್ಟ ಆದರೆ